ಇನ್ನು ಅಶ್ಲೀಲ ವಿಡಿಯೋ ಕೇಸ್ನಿಂದ ರೇವಣ್ಣ ಕುಟುಂಬದಲ್ಲಿ ಬಿರುಕು ಮೂಡಿದೆ. ಪ್ರಜ್ವಲ್ ಕರ್ಮಕಾಂಡದಿಂದ ಇಡೀ ಕುಟುಂಬವೇ ದೂರ ದೂರ ಅನ್ನೋ ಹಾಗಾಗಿದೆ. ಪದ್ಮನಾಭನಗರದಲ್ಲಿ ಎಚ್ ಡಿ ರೇವಣ್ಣ, ಕೆಆರ್ ನಗರದಲ್ಲಿ ಭವಾನಿ. ಯಾರಿಗೂ ಕೂಡ ಪ್ರಜ್ವಲ್ ಸೋದರ ಸೂರಜ್ ರೇವಣ್ಣ ಕಾಣಿಸಿಕೊಳ್ತಾ ಇಲ್ಲ. ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಕುಟುಂಬದ ಸದಸ್ಯರೇ ಭೇಟಿಯಾಗಿಲ್ಲ. ಈ ಪ್ರಕರಣದಿಂದಾಗಿ ಕುಟುಂಬದಲ್ಲೇ ಒಂದು ರೀತಿಯ ಬಿರುಕು ಮೂಡಿದೆ, ವಿರಸ ಆಗಿದೆ ಅನ್ನೋ ಹಾಗೆ. ಯಾಕಂದ್ರೆ ಜೈಲಿಂದ ಬೇಲ್ ಮೇಲೆ ಹೊರಗೆ ಬಂದ ಮೇಲೆ ರೇವಣ್ಣ ಕೂಡ ಭವಾನಿಯವರನ್ನು ಭೇಟಿಯಾಗಿಲ್ಲ. ಇಷ್ಟೆಲ್ಲದರ ಮಧ್ಯೆ ಕುಟುಂಬದ ಪರಿಸ್ಥಿತಿ ಏನು ಅನ್ನೋ ಹಾಗಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಈಗ ಈ ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಪ್ರಕರಣ ಹೊರಗೆ ಬಂದ ಮೇಲೆ ಕುಟುಂಬದಲ್ಲಿ, ಅಂದ್ರೆ ಕೇವಲ ರೇವಣ್ಣ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿ ಅಲ್ಲ, ಒಟ್ಟಾರೆ ದೇವೇಗೌಡರ ಕುಟುಂಬದಲ್ಲಿ ಬಿರುಕು ಮೂಡಿದೆಯಾ? ಆ ಸೂಚನೆಗಳ ಇದೆಲ್ಲ ಒಬ್ಬೊಬ್ರು ಒಂದೊಂದು ದಿಕ್ಕಿನಲ್ಲಿರೋದು. ಖಂಡಿತ ವಿಜಯ್, ಇಲ್ಲಿ ಪ್ರಮುಖವಾಗಿ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧದ ಒಂದು ಪೆನ್ ಡ್ರೈವ್ನಲ್ಲಿ ಅಶ್ಲೀಲ ವಿಡಿಯೋ ಒಂದು ವೈರಲ್ ಆಯಿತು. ಈ ಒಂದು ಪ್ರಕರಣದಲ್ಲಿ ದೇವೇಗೌಡರ ಕುಟುಂಬಕ್ಕೆ ಸಾಕಷ್ಟು ಮುಜುಗರವನ್ನು ತಂದೊಡ್ಡಿರುವಂಥದ್ದು. ಅದರಲ್ಲೂ ಕೂಡ ಏನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಜೊತೆಗೆ ದೇವೇಗೌಡರ ಒಂದು ಇಮೇಜ್ ಏನಿತ್ತು ರಾಜ್ಯದಲ್ಲಿ, ಅದು ಸಾಕಷ್ಟು ಡ್ಯಾಮೇಜ್ ಆಗಿರುವಂಥದ್ದು. ಇದರಿಂದ ರೇವಣ್ಣ ಕುಟುಂಬದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಒಂದು ಪ್ರಕರಣ ಬೆಳಕಿಗೆ ಬಂತು. ಈ ಪ್ರಕರಣದಲ್ಲಿ ಎಲ್ರಿಗೂ ಆ ಕುಟುಂಬ ಸದಸ್ಯರು, ಅದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ಆಗಿರ್ಬೋದು, ಜೊತೆಗೆ ಸೂರಜ್ ರೇವಣ್ಣಗೆ ಈ ಒಂದು ವಿಚಾರಗಳು ಎಲ್ಲೋ ಒಂದು ಕಡೆ ಗಮನಕ್ಕೆ ಬಂದಿತ್ತು ಅನ್ನೋದು ರಾಜಕೀಯ ಒಂದು ವಲಯದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ. ಆದರೆ ರೇವಣ್ಣ ಅವರಿಗೆ ಈ ಒಂದು ಪ್ರಕರಣದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇರಲಿಲ್ಲ. ಇದ್ದಿದ್ರೆ ಈ ಒಂದು ಪ್ರಕರಣವನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ರೇವಣ್ಣ ಅವರು ಒಂದಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇದ್ರು. ಆದರೆ ಭವಾನಿಯವರು ಈ ಒಂದು ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಒಂದು ಪ್ರಕರಣದಿಂದ ಇಡೀ ಕುಟುಂಬ ಒಂದ್ ಕಡೆ ದೂರ ಆಗಿರುವಂಥದ್ದು. ಏನು ರೇವಣ್ಣ ಅವರು ಈ ಒಂದು ಪ್ರಕರಣದಲ್ಲಿ ಬಂಧನ ಆದ್ರು ಜೈಲಿಗೆ ಹೋದ್ರ ಸಂದರ್ಭದಲ್ಲಿ ಕೂಡ ಅವರ ಕುಟುಂಬ ಸದಸ್ಯರು ಭವಾನಿ ಆಗಿರ್ಬೋದು ಅಥವಾ ಸೂರಜ್ ರೇವಣ್ಣ ಅವರನ್ನ ಭೇಟಿ ಮಾಡುವಂತ ಕೆಲಸ ಆಗಿಲ್ಲ. ಜೊತೆಗೆ ಜೈಲಿನಿಂದ ಬಿಡುಗಡೆ ಆದ ನಂತರ ಕೂಡ ಈ ಇಬ್ಬರು ಕೂಡ ಅವರನ್ನ ಭೇಟಿ ಮಾಡುವಂತ ಕೆಲಸವನ್ನು ಮಾಡಿಲ್ಲ. ಜೊತೆಗೆ ಸ್ವತಃ ರೇವಣ್ಣ ಅವರು ಕೂಡ ತಮ್ಮ ತಂದೆ ನಿವಾಸದ ಏನು ಪದ್ಮನಾಭನಗರದಲ್ಲಿರುವಂತಹ ನಿವಾಸದಲ್ಲಿ ಬಂದು ಆಲ್ಟ್ ಆಗಿರ್ತಾರೆ. ಆದ್ರೆ ಹೊಳೆನರಸೀಪುರ ಆಗಿರ್ಬೋದು ಅಥವಾ ಬಸವನಗುಡಿಯಲ್ಲಿ ತಮ್ಮ ಇನ್ನೊಂದು ನಿವಾಸ ಇದೆ, ಅಲ್ಲಿಗೂ ಕೂಡ ಭೇಟಿ ನೀಡೋಕೆ ಮುಂದಾಗಿಲ್ಲ. ಎಲ್ಲೋ ಒಂದ್ ಕಡೆ ಇವರು ಒಂದು ಕುಟುಂಬದಲ್ಲಿ ಸಾಕಷ್ಟು ಆತಂಕಗಳಿದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಸತ್ಯವನ್ನು ಮುಚ್ಚಿಟ್ಟಿರುವಂತ ಒಂದು ಆರೋಪಗಳು ತಮ್ಮ ಮೇಲೆ ಬರ್ಬೋದು ಅನ್ನೋ ಕಾರಣಕ್ಕೆ ಭವಾನಿಯವರು ಒಂದ್ ಕಡೆ ದೂರ ಇದ್ದಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯ ಆಗ್ತದೆ. ಆದ್ರೆ ರೇವಣ್ಣ ಅವರು ಇವರನ್ನ ಸಂಪರ್ಕ ಮಾಡಿದ್ರೆ ಎಲ್ಲ ಒಂದ್ ಕಡೆ ಮತ್ತೆ ಎಡವಟ್ಟು ಆಗ್ಬೋದು. ಯಾಕಂದ್ರೆ ಫೋನ್ನಲ್ಲಿ ನಾವೇನಾದ್ರೂ ಮಾತಾಡಿದ್ರೆ ಅದು SIT ಪೊಲೀಸರು ಕೂಡ ಗಮನದಲ್ಲಿ ಇರುತ್ತೆ. SIT ಪೊಲೀಸರು ಎಲ್ಲ ಫೋನ್ಗಳನ್ನ ಟ್ಯಾಪ್ ಮಾಡುವಂಥದ್ದು ಅಥವಾ ಅಬ್ಸರ್ವೇಷನ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಯಾವುದೇ ಒಂದು ಮಾತುಕತೆಯನ್ನು ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಇವ್ರಿಗೂ ಕೂಡ ಸಮಸ್ಯೆ ಆಗ್ಬೋದು. ಆ ನಿಟ್ಟಿನಲ್ಲಿ ನಾವು ಅಂತರವನ್ನು ಕಾಯ್ಕೊಳ್ಳೋದೇ ಒಳ್ಳೇದು ಅನ್ನೋದ್ರ ಬಗ್ಗೆ ವಕೀಲರ ಒಂದು ಸಲಹೆ ಮೇರೆಗೆ ಅಂತರವನ್ನು ಕಾಯ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ರೇವಣ್ಣ ಅವರ ಕುಟುಂಬ ಮನೆ ಒಂದು 3 ಬಾಗಿಲಾಗಿದೆ ಅಂತ ಹೇಳ್ಬೋದು ವಿಜಯ್. ಸೊ ಈಗ ಈ ಪ್ರಕರಣನೇ ಇದಕ್ಕೆ ಕಾರಣ ಅಂತಾದ್ರೆ, ಈಗ ಬೇರೆಯವರ ಷಡ್ಯಂತ್ರ ಇದರಲ್ಲಿದೆ, ರಾಜಕೀಯ ಷಡ್ಯಂತ್ರದಿಂದಾಗಿ ಕುಟುಂಬವನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ಆರೋಪಗಳ ನಡುವೆ ಕುಟುಂಬದ ಒಳಗೆ ಬಿರುಕು ಬರೋದಕ್ಕೆ ಏನು ಕಾರಣ ಅಂತ ಮಂಜುನಾಥ್? ಎಲ್ಲ ಒಂದ್ ಕಡೆ ಪ್ರಜ್ವಲ್ ಒಂದು ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಪ್ರಜ್ವಲ್ನ ಒಂದು ಇರೋದ್ರ ಬಗ್ಗೆ ಒಂದಷ್ಟು ಸಂಶಯಗಳಿದೆ. ಕುಟುಂಬ ಸದಸ್ಯರು ಕೂಡ ಒಂದಷ್ಟು ಮಾಹಿತಿ ಇತ್ತು ಪ್ರಾಥಮಿಕವಾಗಿ. ಯಾಕಂದ್ರೆ ದೇವರಾಜೇಗೌಡ ಮೊದಲಿಗೆ ಹಾಸನದಲ್ಲಿ ಸುದ್ದಿಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಕೂಡ ಈ ಒಂದು ವಿಚಾರ ಗಮನಕ್ಕೆ ಬಂದಿತ್ತು. ಜೊತೆಗೆ ಅದಕ್ಕೂ ಮುನ್ನ ಕಾರ್ತಿಕ್ ಏನು ಡ್ರೈವರ್ ಇದ್ದಾನೆ, ಆತ ಕೂಡ ಈ ಒಂದು ವಿಚಾರವನ್ನ ಭವಾನಿಯವರ ಗಮನಕ್ಕೂ ತಂದಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇನ್ವೆಸ್ಟಿಗೇಷನ್ ಆಗಿರ್ಬೋದು. ಜೊತೆಗೆ JDS ಪಾಳ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಹೀಗಾಗಿ ಈ ಎಲ್ಲಾ ವಿಚಾರಗಳು ಗೊತ್ತಿದ್ದು ಕೂಡ ರೇವಣ್ಣ ಅವರ ಗಮನಕ್ಕೆ ತರೋದಾಗ್ಲಿ ಅಥವಾ ಕುಟುಂಬ ಸದಸ್ಯರ ಗಮನಕ್ಕೆ ತಂದು ಪ್ರಜ್ವಲ್ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಕುಟುಂಬ ಸದಸ್ಯರು ಫೇಲ್ಯೂರ್ ಆದ್ರು. ಅದರಲ್ಲೂ ಕೂಡ ಭವಾನಿಯವರು ತಮ್ಮ ಮಗನ ಪರವಾಗಿ ಯಾವತ್ತೂ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ರು. ಆ ಒಂದು ಕಾರಣದಿಂದನೇ ಪ್ರಜ್ವಲ್ ದಾರಿ ತಪ್ಪಲಿಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಈ ಒಂದು ವಿಚಾರಗಳು ಮೊದಲೇ ಒಂದು ಕಡಿವಾಣ ಹಾಕಿದ್ರೆ ಈ ರೀತಿ ತಮ್ಮ ಕುಟುಂಬದ ಗೌರವ ಆಗಿರ್ಬೋದು ಅಥವಾ ಮರ್ಯಾದೆಯನ್ನ ಬೀದಿಗೆ ಬರುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ಎಲ್ಲದಕ್ಕೂ ಕಾರಣ ಪ್ರಮುಖವಾಗಿ ಭವಾನಿ ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಅವರೇ ಆಗಿದ್ದಾರೆ ಅನ್ನೋದು ಏನು ದೇವೇಗೌಡರ ಮನೆ ಅಂದ್ರೆ ಅವರ ನಿವಾಸದ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಿರುವಂಥದ್ದು. ಜೊತೆಗೆ JDS ಪಾಳಿ
ವಲಯದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿರೋದು. ಹೀಗಾಗಿ ರೇವಣ್ಣ ಅವರ ಒಂದು ನಿರ್ಧಾರ ಮಾಡಿರೋದೇನೆಂದ್ರೆ ಇವರನ್ನ ಸಂಪರ್ಕ ಮಾಡಿದ್ರೆ ಮತ್ತಷ್ಟು ಸಮಸ್ಯೆಗೆ ಸಿಕ್ಕಾಕೋಬಹುದು. ಯಾಕಂದ್ರೆ ಏನು ಸಂತ್ರಸ್ತೆ ಏನು ಅಂದ್ರೆ KR ನಗರದಲ್ಲಿ ಸಂತ್ರಸ್ತೆ ಕಿಡ್ನಾಪ್ ಆದ ಸಂದರ್ಭದಲ್ಲೂ ಕೂಡ ಅಲ್ಲಿನ ಆರೋಪಿಗಳು ಕೊಟ್ಟಿರುವಂತ ಹೇಳಿಕೆಗಳ ಪ್ರಕಾರ ಭವಾನಿಯವರ ಸೂಚನೆ ಮೇರೆಗೆ ಅಂದ್ರೆ ಭವಾನಿಯವರ ಹೇಳಿಕೆ ಮೇರೆಗೆ ಅವರನ್ನ ಕರೆದುಕೊಂಡು ಹೋಗಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ರೇವಣ್ಣ ಇವತ್ತಿನ ಸಮಸ್ಯೆಗೆ ಸಿಲುಕೋದಕ್ಕೆ ಪ್ರಮುಖ ಕಾರಣ ಭವಾನಿಯವರು ಅನ್ನೋದು ಮೇಲ್ನೋಟಕ್ಕೆ ಒಂದು ಅಭಿಪ್ರಾಯಕ್ಕೆ ಬಂದಿರುವಂತದ್ದು. ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಬಹುತೇಕ ಅಂತರವನ್ನ ಕಾಯ್ಕೊಂಡಿದ್ದಾರೆ. ಈ ಒಂದು ಪ್ರಕರಣದಿಂದ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಜೊತೆಗೆ ಏನು ತಮ್ಮ ತಂದೆಯ 60 ವರ್ಷಗಳ ರಾಜಕಾರಣ ಜೊತೆಗೆ ತಮ್ಮ 40 ವರ್ಷಗಳ ರಾಜಕಾರಣ ಜೊತೆಗೆ ಇಡೀ JDS ಪಕ್ಷದ ಭವಿಷ್ಯಕ್ಕೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಈ ನಿಟ್ಟಿನಲ್ಲಿ ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಇವರನ್ನ ಸಂಪರ್ಕ ಮಾಡಿದ್ರೆ ಮತ್ತಷ್ಟು ಒಂದು ಪ್ರಕರಣಗಳಲ್ಲಿ ಸಿಲುಕುವ ಸಾಧ್ಯತೆ ಇದೆ. ಹೀಗಾಗಿ ಅಂತರ ಕಾಯ್ದುಕೊಳ್ಳೋದೇ ಒಳ್ಳೆಯದು ಅನ್ನೋ ಒಂದು ನಿರ್ಧಾರಕ್ಕೆ ವಕೀಲರ ಒಂದು ಸಲಹೆ ಮೇರೆಗೆ ಜೊತೆಗೆ ತಮ್ಮ ಒಂದು ಒಡನಾಟಿಗಳು ತಮ್ಮ ಆಪ್ತರ ಒಂದು ಸಲಹೆ ಮೇರೆಗೆ ಈಗ ರೇವಣ್ಣ ಅವರು ಅಂತರವನ್ನ ಕಾಯ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.